ಬಾಟಲಿಗೆ ಪೆಟ್ರೋಲ್ ಹಾಕ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟಿಗೆದ್ದಂತಹ ರೈತರು ಇಲ್ಲಿ ಏನು ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಈಗ ಕೊಡ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಕಚ್ಚಾ ತೈಲದ ಶಾರ್ಟೇಜ್ನ ವದಂತಿ ಎಷ್ಟೆಲ್ಲ ಅನಾಹುತ ಕಾರಣ ಆಗ್ತಾ ಇದೆ ಅಂತ. ಬಾಟ್ಲು ಹಿಡಿದು ಕ್ಯೂ ನಿಲ್ಲೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಿಂಗಾಗಿ ಬಂಕ್ ಮಾಲೀಕರು ಆಬ್ವಿಯಸ್ಲಿ ನಾವು ಕೊಡೋಕ್ಕಾಗಲ್ಲ ರೀ ಪೆಟ್ರೋಲ್ನ ಬಾಟ್ಲಲ್ಲಿ ಅಂತ ಹೇಳಿದ್ದಾರೆ. ಜಿಲ್ಲಾಡಳಿತ ಭವನದ ಬಳಿ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಆಗಿರೋ ಘಟನೆ. ಬೆಳೆಗಳಿಗೆ ರಾಸಾಯನಿಕ ಸಿಂಪಡಿಸುವ ಟಿಲ್ಲರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೇಕು. ಇಷ್ಟು ದಿನ ಬಾಟಲ್ಗೆ ಪೆಟ್ರೋಲ್ ಹಾಕ್ತಾ ಇದ್ರು, ಈಗ ಹಾಕ್ತಾ ಇಲ್ಲ. ನಾವು ವದಂತಿಗೆ ಹೆದರಿ ಬಂದಿರೋದಲ್ಲ, ಬಟ್ ನಮಗೆ ನಿಜವಾಗ್ಲೂ ಬೇಕಿತ್ತು. ನಮ್ಮನ್ನು ನಾರ್ಮಲ್ ಆಗಿರೋ ಜನರ ಜೊತೆಗೆ ಸುಮ್ಮನೆ ಬೈಕಲ್ಲಿ ಸುತ್ತಾಡೋದಕ್ಕೆ ಕೇಳ್ತಿದ್ದಾರೆ ಅನ್ನೋ ರೀತಿನಲ್ಲಿ ನೋಡ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಆಕ್ರೋಶ ಎಲ್ಲಿ ತನಕ ಹೋಯಿತು ಅಂದರೆ ಪೆಟ್ರೋಲ್ ಬಂಕನ್ನೇ ಕ್ಲೋಸ್ ಮಾಡಿಸಿದ್ದಾರೆ. ನಮಗೆ ಪೆಟ್ರೋಲ್ ಡೀಸೆಲ್ ಕೊಡಲ್ವಾ ನೀವು? ಆಯಿತು, ಕ್ಲೋಸ್ ಮಾಡಿರಿ ನೀವು ಬಂಕ್ನ, ಇನ್ನೇನಕ್ಕೆ ನಡೆಸ್ತೀರಾ ಅಂತ ಹಠ ಹಿಡಿದು ಒತ್ತಾಯಪೂರ್ವಕವಾಗಿ ಬಲವಂತದಿಂದ ಬಂಕ್ ಕ್ಲೋಸ್ ಮಾಡಿಸಿದಂತಹ ಘಟನೆ ಕೆಲ ಕಾಲ ನಡೆಯಿತು. ತಂದು ಪೆಟ್ರೋಲ್ ಬಂಕ್ ಮುಂದೆ ನಿಲ್ಲಿಸ್ಕೊಂಡು ನಾವು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳಕ್ಕಾಗಲ್ಲಪ್ಪ, ಕೊಡಿ. ಅಲ್ಲ, ಆ್ಯಕ್ಚುಲಿ ಈ ಪದ್ಧತಿ ಮೊದಲಿಂದ ಇದೆ, ಹಾಕ್ತಾರೆ ಬಾಟ್ಲ್ಗಳಿಗೆ. ಎಷ್ಟೋ ಸರ್ತಿ ಬೈಕಲ್ಲೇ ಪೆಟ್ರೋಲ್ ಮುಗಿದೋದಾಗ ಎಲ್ಲೋ ನಿಲ್ಲಿಸ್ಬಿಟ್ಟು ಓಡೋಗಿ ಬಾಟ್ಲಲ್ಲಿ ತಂದು ಹಾಕ್ಕೊಂಡಿರೋ ಉದಾಹರಣೆನೂ ಇದೆ. ಆದರೆ ಈ ಸಂದರ್ಭದಲ್ಲಿ ಬೇಡ ಅಂತ ಕೆಲವು ಪೆಟ್ರೋಲ್ ಬಂಕ್ ಅವರು ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ರೈತರಿಗೆ ಸಮಸ್ಯೆ